ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 15 ಇದರಲ್ಲಿರೋ 20 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನಲ್ಲಿ ಈ ರೀತಿ ರುಪೀಸು ಮತ್ತು ಪೈಸಾದು ಡಿಫ್ರೆಂಟ್ ಡಿನಾಮಿನೇಷನ್ ರುಪೀಸು ಮತ್ತು ಪೈಸಾ ಕೊಟ್ಬಿಟ್ಟು ಇದ್ರ ಸಮ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ. ಫಸ್ಟ್ ಏನು ಮಾಡಿ ಅಂದರೆ ರುಪೀಸ್ ಎಲ್ಲ ಈ ರೀತಿ ಬರ್ಕೊಳ್ಳಿ, ಅದ್ರ ಪೈಸಾ ಎಲ್ಲ ಈ ರೀತಿ ಬರ್ಕೊಳ್ಳಿ. ಇದನ್ನು ಆ್ಯಡ್ ಮಾಡಿ 47 + 9 + 4 60 ರುಪೀಸ್ ಆಗುತ್ತೆ. ಆಯಿತಾ? ಇದನ್ನು ಆ್ಯಡ್ ಮಾಡಿ ಇದು 101 ಪೈಸೆ ಆಗುತ್ತೆ. ಆಯಿತಾ? ನೆಕ್ಸ್ಟು 101 ಪೈಸೆನ 100 ಪೈಸೆ ಪ್ಲಸ್ 1 ಪೈಸೆ ಅಂತ ಸ್ಪ್ಲಿಟ್ ಮಾಡ್ಕೊಳ್ಳಿ. ಆಯಿತಾ? 100 ಪೈಸೆನ 1 ರೂಪಾಯಿ ಅಂತ ಬರ್ಕೊಳ್ಳಿ. ಮತ್ತು ಇದು 01 ಪೈಸೆ ಆಗುತ್ತೆ. ಪೈಸಾ ಅಥವಾ ಪೈಸೆ ನೋಡಿ, 60 ರೂಪಾಯಿ ಇದೆ. 60 ರೂಪಾಯಿ ಪ್ಲಸ್ 1 ರೂಪಾಯಿ ಏನಾಗುತ್ತೆ, ಇವೆರಡನ್ನೂ ಆ್ಯಡ್ ಮಾಡಿ. ಇದು ಮತ್ತು ಇದನ್ನು ಆ್ಯಡ್ ಮಾಡಿ, ಇದು ಮತ್ತು ಇದನ್ನು ಆ್ಯಡ್ ಮಾಡಿದ್ರೆ 61 ರುಪೀಸ್ ಆಗುತ್ತೆ ಪ್ಲಸ್ 01 ಪೈಸೆ ಆಗುತ್ತೆ. ಆಯಿತಾ? ಇದನ್ನೆಲ್ಲ ಟೋಟಲಾಗಿ ಆ್ಯಡ್ ಮಾಡಿದ್ರೆ 61 ರೂಪಾಯಿ 01 ಪೈಸೆ ಅಂತ ಆಗುತ್ತೆ. ಇದನ್ನು ಈ ರೀತಿ ಬರ್ಕೋಬೋದು, 61.01 ಅಂತ ಬರ್ಕೋಬೋದು. RS ಅಂತ ಬರ್ಕೊಳ್ಳಿ. ಆನ್ಸರ್ ಏನು ಬರುತ್ತೆ ನಮಗೆ? ಫೈನಲ್ ಆನ್ಸರ್ ಸಿ ಅಂತ ಮಾರ್ಕ್ ಮಾಡಿ. ಆನ್ಸರ್ ಸಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನಲ್ಲಿ 2/5 ಆಫ್ ಎ ಸ್ಟ್ರೈಟ್ ಆ್ಯಂಗಲ್ ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಸರಳ ಕೋನದ 5ನೇ 2 ಭಾಗ ಅಂದರೆ ಎಷ್ಟು ಡಿಗ್ರಿ ಅಂತ ಕೇಳಿದ್ದಾರೆ. ಆಯಿತಾ? ನೋಡಿ ಬರ್ಕೊಳ್ಳಿ ಇದನ್ನು ಪುನಃ. 2/5 ಇಂಟು ಸ್ಟ್ರೈಟ್ ಆ್ಯಂಗಲ್ ಅಂದರೆ ಸ್ಟ್ರೈಟ್ ಆ್ಯಂಗಲ್ ಅಥವಾ ಸರಳ ಕೋನ ಅಂದರೆ 180 ಡಿಗ್ರಿ. ಇದನ್ನು ಸಿಂಪ್ಲಿಫೈ ಮಾಡಿ. 5 1s 5 3s ಪುನಃ 6 ಆಗುತ್ತೆ. 2 × 36 ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ. 2 × 36 ಎಷ್ಟಾಗುತ್ತೆ? 72 ಡಿಗ್ರಿ ಬರುತ್ತೆ. ಆಯಿತಾ? 2/5 ಆಫ್ ಎ ಸ್ಟ್ರೈಟ್ ಆ್ಯಂಗಲ್ ಅಥವಾ ಸರಳ ಕೋನದ 5ನೇ 2 ಭಾಗ ಅಂದರೆ 72 ಡಿಗ್ರಿ ಆಗಿರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಯಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಇದಕ್ಕೆ ಬೋರ್ಡ್ಮಾಸ್ ರೂಲ್ ಯೂಸ್ ಮಾಡಿ ಫಸ್ಟು ಡಿವಿಷನ್ ಸಾಲ್ವ್ ಮಾಡಿ. ಬೋರ್ಡ್ಮಾಸ್ ರೂಲಲ್ಲಿ ಆ್ಯಸ್ ಪರ್ ಬೋರ್ಡ್ಮಾಸ್ ರೂಲು ಫಸ್ಟು ಡಿವಿಷನ್ನು, ಆಮೇಲೆ ಮಲ್ಟಿಪ್ಲಿಕೇಷನ್ನು, ಆಮೇಲೆ ಅಡಿಷನ್ನಾರು ಮಾಡಿ, ಸಬ್ಟ್ರಾಕ್ಷನ್ನಾರು ಮಾಡಿ. ಆಯಿತಾ? ನೋಡಿ ಫಸ್ಟು ಡಿವಿಷನ್ ಸಾಲ್ವ್ ಮಾಡಿ. 6/6 ಅಂದರೆ 6 / 6 ಅಂದರೆ 1 ಆಗುತ್ತೆ. ಪ್ಲಸ್ ಅದಾದಮೇಲೆ ಮಲ್ಟಿಪ್ಲಿಕೇಷನ್ 6 36. ಆಯಿತಾ? -6. ಈಗ ನೀವು ಅಡಿಷನ್ನಾರ ಮಾಡಿ, ಸಬ್ಟ್ರಾಕ್ಷನ್ನಾರ ಮಾಡಿ. ನೋಡಿ 36ಅಲ್ಲಿ 6 ಕಳೆದ್ರೆ 30 ಆಗುತ್ತೆ. ಈ ಕಡೆ ಪ್ಲಸ್ 1 ಉಳ್ಕೊಳ್ಳುತ್ತೆ. ಇದನ್ನು ಆ್ಯಡ್ ಮಾಡಿದ್ರೆ 31 ಬರುತ್ತೆ. ತುಂಬ ಸಿಂಪಲ್ ಆಗಿದೆ. ಆನ್ಸರ್ ಸಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಈ ರೀತಿ ಫ್ರ್ಯಾಕ್ಷನ್ ಕೊಟ್ಬಿಟ್ಟು ಇದ್ರದ್ದು ಸಮ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ನೋಡಿ ಡಿನಾಮಿನೇಟ್ರ್ ಬೇರೆ ಬೇರೆ ಇದ್ದರೆ ಫಸ್ಟು ಡಿನಾಮಿನೇಟ್ರನ್ನ ಸೇಮ್ ಮಾಡ್ಕೋಬೇಕು. ಬೇಕು ಅಂದರೆ LCM ಮೆಥಡ್ ಯೂಸ್ ಮಾಡಿ, ಇಲ್ಲಾಂದರೆ ಡೈರೆಕ್ಟಾಗಿ ಮಾಡಿ. ನಾನು ಡೈರೆಕ್ಟಾಗಿ ಮಾಡ್ತೀನಿ. 4/3 ಅಂತ ಬರ್ಕೋತೀನಿ. ಆಯಿತಾ? ಡಿನಾಮಿನೇಟ್ರ್ ಸೇಮ್ ಮಾಡ್ಕೋತೀನಿ. 3 6 18 ಆಯಿತಾ? 3 6 18, 6 3 18. ಆಯಿತಾ? ಕೆಳಗಡೆ 6ಇಂದ ಮಲ್ಟಿಪ್ಲೈ ಮಾಡಿದರೆ ಮೇಲಿಂದನೂ 6ಇಂದ ಮಲ್ಟಿಪ್ಲೈ ಮಾಡಿ. ಎರಡೂ ಕ್ಯಾನ್ಸಲ್ ಆದರೆ ವಾಪಸ್ ನಮಗೆ 4/3 ಬರುತ್ತೆ. ಪ್ಲಸ್ 5/9. ಆಯಿತಾ? ಡಿನಾಮಿನೇಟರ್ ಸೇಮ್ ಮಾಡ್ಕೋತಾ ಇದ್ದೀನಿ. 9 2s 18 ಬರ್ತಾ ಇದೆ. ಕೆಳಗಡೆ 2ಇಂದ ಮಲ್ಟಿಪ್ಲೈ ಮಾಡಿದರೆ ಮೇಲ್ಗಡೆನೂ 2ಇಂದ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟು 6/18. ಆಯಿತಾ? ಡಿನಾಮಿನೇಟರ್ ಸೇಮ್ ಬಂತು ನೋಡಿ. 9 2 18, 6 3 18. ಡಿನಾಮಿನೇಟ್ರ್ ಸೇಮ್ ಬಂತು. ನೀವು ಡೈರೆಕ್ಟಾಗಿ ಡಿನಾಮಿನೇಟ್ರನ್ನ ಈ ರೀತಿ ಬರ್ಕೊಳ್ಳಿ. 6 4 24, 5 2 10. ಇದು 6. ಇದು ಆ್ಯಡ್ ಮಾಡಿದ್ರೆ 30 + 10 40/18 ಆಯಿತು. ಇದು 2ಇಂದ ಡಿವೈಡ್ ಮಾಡಿ. 2 9s 220. ಆಯಿತಾ? ಆನ್ಸರ್ ಏನು ಬರುತ್ತೆ? 20/9. ಆನ್ಸರ್ ಡಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ LCM ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಈ ರೀತಿ 4 ನಂಬರ್ ಕೊಟ್ಬಿಟ್ಟು LCM ಅಥವಾ ಕನ್ನಡದಲ್ಲಿ ಲಾಸಹನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೇಮ್ 2 ಇಂದ ಶುರು ಮಾಡಿ.
2 4s 2 6 2 10s 2 1s 2 8s. ನೆಕ್ಸ್ಟು 2 ಇಂದನೇ ಮಾಡಿ. 2 2s 2 3 2 5s 2 9. ನೆಕ್ಸ್ಟ್ ನೋಡಿ, ನೆಕ್ಸ್ಟು 3 ಯೂಸ್ ಮಾಡಿ. 2ನ ಡಿವೈಡ್ ಮಾಡೋಕ್ಕಾಗಲ್ಲ. 3 1s 5ನ ಡಿವೈಡ್ ಮಾಡೋಕ್ಕಾಗಲ್ಲ. 3 3s. ಆಲ್ಮೋಸ್ಟ್ ಎಲ್ಲ ಪ್ರೈಮ್ ನಂಬರ್ ಬಂತು ಒಂದು ಬಿಟ್ಟು. ಇಲ್ಲಿಗೆ ಸ್ಟಾಪ್ ಮಾಡಿ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಆಚೆ ಇರೋದನ್ನೆಲ್ಲ. LCM ಈಕ್ವಲ್ ಟು ನೋಡಿ 2 × 2, ಅದಾದಮೇಲೆ ಇವೆರಡು 3 × 2, ಅದಾದಮೇಲೆ ಇವೆರಡು 5 × 2, 5 × 3, ಇವೆರಡು 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 ಮಲ್ಟಿಪ್ಲೈ ಮಾಡಿ. 2 2s 4, 3 2s 6, 5 3s 15. ಸಾರಿ, ಇದು ಮಲ್ಟಿಪ್ಲಿಕೇಶನ್ ಸಿಂಬಲ್ ನೀಟಾಗಿ ಬರೆದಿಲ್ಲ. ಓಕೆ, ನೆಕ್ಸ್ಟು 15 6 90, ಇಲ್ಲಿ 4, 9 4 36, ಪಕ್ಕ 0 ಇದೆ, 0 ಹಾಕ್ಕೊಳ್ಳಿ. ಇದು LCM ಆಗುತ್ತೆ. ಇದು LCM. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ 10 ಮೀಟರ್ ಈಸ್ ವಾಟ್ ಪರ್ಸೆಂಟ್ ಆಫ್ 10 ಕಿಲೋಮೀಟರ್ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ 10 ಮೀಟರ್ ಎಂದರೆ 10 ಕಿಲೋಮೀಟರ್ನ ಶೇಕಡ ಎಷ್ಟು ಅಂತ ಕೇಳಿದ್ದಾರೆ. ಆಯಿತಾ? 10 ಮೀಟರ್ ಅಂದರೆ 10 ಕಿಲೋಮೀಟರ್ನ ಶೇಕಡ ಎಷ್ಟು ಅಂತ ಕೇಳಿದ್ದಾರೆ. ಆಯಿತಾ? ಪರ್ಸೆಂಟೇಜ್ ಕೇಳಿರೋದ್ರಿಂದ ಡೈರೆಕ್ಟ್ 100 ಅಂತ ಮಲ್ಟಿಪ್ಲೈ ಮಾಡಿ. ಆಯಿತಾ? ನೆಕ್ಸ್ಟು ನೋಡಿ, ಇದು ಮೀಟ್ರಲ್ಲಿ ಕೊಟ್ಟಿದ್ದಾರೆ, ಇದು ಕಿಲೋಮೀಟ್ರಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಕನ್ವರ್ಟ್ ಮಾಡಿ. 1 ಕಿಲೋಮೀಟರ್ ಅಂದರೆ 1000 ಮೀಟರ್ ಅಂತ. 1 ಕಿಲೋಮೀಟರ್ ಅಂದರೆ 1000 ಮೀಟರ್ ಅಂತ. ಮೇಲ್ಗಡೆ 10 ಮೀಟರ್ ಹಂಗೆ ಬರ್ಕೊಳ್ಳಿ, ಕೆಳಗಡೆ 10. 1 ಕಿಲೋಮೀಟರ್ ಅಂದರೆ 1000 ಮೀಟರ್, 1000 ಮೀಟರ್ ಇಂಟು 100. ಆಯಿತಾ? ನೋಡಿ, 1 0 1 0, 2 0 ಡಮಾರ್ ಆಗುತ್ತೆ, 2 0 ಡಮಾರ್ ಆಗುತ್ತೆ. ನೆಕ್ಸ್ಟು ಇಲ್ಲೊಂದು 0 ಇಲ್ಲೊಂದು 0 ಡಮಾರ್ ಆಗುತ್ತೆ. ಮೇಲ್ಗಡೆ 1, ಕೆಳಗಡೆ 10 ಉಳ್ಕೊಳ್ಳುತ್ತೆ. ಆಯಿತಾ? ಹಂಗಂದರೆ 1/10 ಅಂದ್ರೆ ಏನು? ಮೇಲ್ಗಡೆ 1 ಬರ್ಕೊಳ್ಳಿ, ಕೆಳಗಡೆ 1 0 ಐತೆ ಅಂದರೆ 1 ಡಿಜಿಟ್ ಆದಮೇಲೆ ಚುಕ್ಕಿಡಬೇಕು. ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. 1/10 ಫಸ್ಟು 1 ಬರ್ಕೊಳ್ಳಿ. ನ್ಯೂಮರೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. ಆಯಿತಾ? ಡಿನಾಮಿನೇಟ್ರಲ್ಲಿ 1 0 ಇದೆ. ಡಿನಾಮಿನೇಟ್ರ್ 1 0 ಇದ್ದರೆ 1 ಡಿಜಿಟ್ ಆದಮೇಲೆ ಚುಕ್ಕಿಡಿ. 0.1% ಅಂತ. 0.1% ಅಥವಾ 0.1% ಇಸ್ ದ ಫೈನಲ್ ಆನ್ಸರ್. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ಅಲ್ಲಿ ಒಬ್ಬ ವ್ಯಕ್ತಿ ಒಂದು ರೇಡಿಯೋನ 1200 ರೂಪಾಯಿಗೆ ಪರ್ಚೇಸ್ ಮಾಡಿ 1800 ರೂಪಾಯಿಗೆ ಮಾರಿದ್ದಾನೆ. ಆಯಿತಾ? 1200 ರೂಪಾಯಿಗೆ ಪರ್ಚೇಸ್ ಮಾಡಿ 1800 ರೂಪಾಯಿಗೆ ಮಾರಿದ್ರೆ ಅವನಿಗೆ 600 ರೂಪಾಯಿ ಲಾಭ ಸಿಗುತ್ತೆ. 600 ರೂಪಾಯಿ ಲಾಭ ಅಥವಾ 600 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ಕ್ವಶನಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದ್ದಾನೆ. ಪ್ರಾಫಿಟ್ ಪರ್ಸೆಂಟೇಜು. ಆಯಿತಾ? ಇದು ತುಂಬ ಸಿಂಪಲ್ ಆಗಿದೆ. ಆಯಿತಾ? ಫೈಂಡ್ ಔಟ್ ಮಾಡಿ. ಡಿನಾಮಿನೇಟ್ರಲ್ಲಿ ಏನು ಬರ್ಕೋಬೇಕು? ಒರಿಜಿನಲ್ ವ್ಯಾಲ್ಯೂ ಅಥವಾ ಅಸಲು ಬೆಲೆ ಅಥವಾ ಕಾಸ್ಟ್ ಪ್ರೈಸ್ನ ಕೆಳಗಡೆ ಬರ್ಕೊಳ್ಳಿ. 1200 ರೂಪಾಯಿ ಒರಿಜಿನಲ್ ವ್ಯಾಲ್ಯೂ. 1200 ರೂಪಾಯಿಗೆ ಅವನು ಪರ್ಚೇಸ್ ಮಾಡೋದು, ಅದನ್ನು ಕೆಳಗಡೆ ಬರ್ಕೊಳ್ಳಿ. ಆಯಿತಾ? ಮೇಲ್ಗಡೆ ಲಾಭ ಇದ್ದರೆ ಲಾಭ, ನಷ್ಟ ಇದ್ದರೆ ನಷ್ಟ. ಇದರಲ್ಲಿ ಲಾಭ ಇದೆ, ಅದನ್ನು ಮೇಲ್ಗಡೆ ಬರ್ಕೊಳ್ಳಿ. ಪರ್ಸೆಂಟೇಜ್ ಕೇಳಿರೋದ್ರಿಂದ ಮಲ್ಟಿಪ್ಲೈ ಬೈ 100 ಮಾಡಿ, ಸಿಂಪ್ಲಿಫೈ ಮಾಡಿ. 600 1 600 2. ಏನು ಬರುತ್ತೆ? 1/2 ಇಂಟು 100 ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 50% ಬರುತ್ತೆ. ಅವನಿಗೆ 50% ಲಾಭ ಸಿಕ್ಕಿದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಆನ್ಸರ್ ಡಿ. ನೋಡಿ, ಆ್ಯಕ್ಚುಲಿ ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ನ ಸಿಲೆಬಸ್ಸಿಂದ ತೆಗೆದಿದ್ದಾರೆ. ಪರ್ಸೆಂಟೇಜು, ಪ್ರಾಫಿಟ್ ಪರ್ಸೆಂಟೇಜ್ ಅಥವಾ ಪ್ರಾಫಿಟ್ ಲಾಸ್ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಡಿ ಅಂತ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದರೆ. ಒಂದೇ ಒಂದು ಸ್ಟೆಪ್ ಇರೋದು, ಕಳ್ಕೊಳ್ಳೋದು ಏನೂ ಇಲ್ಲ. ಲೈಫ್ ಲಾಂಗ್ ನಮಗೆ ಯೂಸಿಗೆ ಬರುತ್ತೆ. ಆಯಿತಾ? ಒಂದು ಲೈನ್ ಹಾಕ್ಕೊಳ್ಳಿ. ಡಿನಾಮಿನೇಟ್ರಲ್ಲಿ ಒರಿಜಿನಲ್ ವ್ಯಾಲ್ಯೂ ಅಸಲು ಬೆಲೆ ಅಥವಾ ಕಾಸ್ಟ್ ಪ್ರೈಸ್ನ ಕೆಳಗಡೆ ಹಾಕ್ಕೊಳ್ಳಿ. ಮೇಲ್ಗಡೆ ಲಾಭ ಇದ್ದರೆ ಲಾಭ, ನಷ್ಟ ಇದ್ದರೆ ನಷ್ಟ. ಮಲ್ಟಿಪ್ಲೈ ಬೈ 100 ಮಾಡಿ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಆಯಿತಾ? ಇದು ಬೇಸಿಕ್ ನೀಡು. ಲೈಫ್ ಲಾಂಗ್ ಕಲ್ತಿದ್ರೆ ಲೈಫ್ ಲಾಂಗ್ ಯೂಸಿಗೆ ಬರುತ್ತೆ.
ಸೊ ಇದಕ್ಕೆ ಆನ್ಸರು ಡಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಈ ರೀತಿ ಒಂದು ಜೊಮೆಟ್ರಿ ಕೊಟ್ಟಿದ್ದಾನೆ, ಈ ರೀತಿ ಒಂದು ಆ್ಯಂಗಲ್ ಕೊಟ್ಬಿಟ್ಟು ಇದು ಯಾವ ಟೈಪ್ ಆ್ಯಂಗಲ್ ಅಂತ ಕೇಳಿದ್ದಾನೆ. ಆಯಿತಾ, ಇದು ಯಾವ ಟೈಪ್ ಆ್ಯಂಗಲ್ ಅಂತ ಕೇಳಿದ್ದಾನೆ. ನೀವೇನಾದರೂ ಸರಿಯಾಗಿ ಟೈಪ್ಸ್ ಆಫ್ ಆ್ಯಂಗಲ್ ಓದಿದರೆ ಇದನ್ನು ಡೈರೆಕ್ಟಾಗಿ ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಮಾರ್ಕ್ ಮಾಡ್ಬೋದು. ಆಯಿತಾ, ಆನ್ಸರ್ ಏನು ಬರುತ್ತೆ? ಆನ್ಸರ್ ರಿಫ್ಲೆಕ್ಸ್ ಆ್ಯಂಗಲ್. ರಿಫ್ಲೆಕ್ಸ್ ಆ್ಯಂಗಲ್ ಕನ್ನಡದಲ್ಲಿ ಪ್ರತಿಫಲಿತ ಕೋನ ಅಂತ ಮಾರ್ಕ್ ಮಾಡಿ. ಇಲ್ಲಿ ನೋಡಿ, ಹಾಗಿದ್ರೆ ಈ ಆ್ಯಂಗಲ್ ಏನಾಗುತ್ತೆ? ಈ ಆ್ಯಂಗಲ್ನ ಅಕ್ಯೂಟ್ ಆ್ಯಂಗಲ್ ಅಂತ ಮಾರ್ಕ್ ಮಾಡ್ಬೋದು. ಅಕಸ್ಮಾತ್ ಏನಾದ್ರು ಕೇಳಿದ್ರೆ ಇದು ಅಕ್ಯೂಟ್ ಆ್ಯಂಗಲ್ ಆಗುತ್ತೆ, ಇದು ರಿಫ್ಲೆಕ್ಸ್ ಆ್ಯಂಗಲ್ ಆಗುತ್ತೆ. ಕನ್ನಡದಲ್ಲಿ ಇದು ಲಘು ಕೋನ ಆಗುತ್ತೆ, ಇದು ಪ್ರತಿಫಲಿತ ಕೋನ ಆಗುತ್ತೆ. ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಏನು ಕೇಳಿದ್ದಾನೆ ಅಂದರೆ, ಒಂದು ಹುಡುಗ ರಾತ್ರಿ 9 ಗಂಟೆ 45 ನಿಮಿಷಕ್ಕೆ ಮಲಗಿ ಬೆಳಗ್ಗೆ 5 ಗಂಟೆ 30 ನಿಮಿಷಕ್ಕೆ ಹೇಳ್ತಾನಂತೆ. ಹಾಗಾದರೆ ಅವನು ಎಷ್ಟೊತ್ತು ಮಲಗಿದ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ನೋಡಿ, ರಾತ್ರಿ 9 ಗಂಟೆ 45 ನಿಮಿಷ PM ಇಂದ ಮಿಡ್ನೈಟ್ ಎಷ್ಟೊತ್ತು ಮಲಗಿದ್ದಾನೆ ಅಂದರೆ 2 hours 15 minutes ಮಲಗಿದ್ದಾನೆ. ಆಯಿತಾ, ರಾತ್ರಿ 9 ಗಂಟೆ 45 ನಿಮಿಷದಿಂದ ಮಧ್ಯರಾತ್ರಿ 12 ಗಂಟೆವರೆಗೆ 2 ಗಂಟೆ 15 ನಿಮಿಷ ಮಲಗಿದ್ದಾನೆ. ನೆಕ್ಸ್ಟು ಮಿಡ್ನೈಟ್ 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ಮಿಡ್ನೈಟ್ 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆ 30 ನಿಮಿಷದವರೆಗೂ 5 ಗಂಟೆ 30 ನಿಮಿಷ ಮಲಗಿದ್ದಾನೆ. ಆಯಿತಾ, ಇದನ್ನು ಆ್ಯಡ್ ಮಾಡಿ. ಆಯಿತಾ, 2 hours 15 minutes ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. 7 hours 45 minutes ಅಂತ ಬರಿಬೋದು. ನಾನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ. 30 minutes ಎಷ್ಟಾಗುತ್ತೆ? 7 hours 45 minutes ಆ ಹುಡುಗ ಮಲಗಿದ್ದದ್ದು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಈ ರೀತಿ ಒಂದು ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ನಂಬರ್ ಸೀರೀಸ್ ಕೊಟ್ಬಿಟ್ಟು ಇದರಲ್ಲಿ ಯಾವ ನಂಬರು ಫಿಟ್ ಆಗಲ್ಲ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಯಾವ ನಂಬರು ಹೊಂದಿಕೆ ಆಗಲ್ಲ ಅಂತ ಕೇಳಿದ್ದಾನೆ. ಸಾಮಾನ್ಯವಾಗಿ ಏನು ಮಾಡಿ ಅಂದರೆ ಈ ನಂಬರ್ದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ. ಫಸ್ಟ್ ಸ್ಟೆಪ್ ಯಾವಾಗಲೂ ಈ ರೀತಿ ನಂಬರ್ ಸೀರೀಸ್ ಕೊಟ್ಟಾಗ ನಂಬರ್ದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ. ಇವೆರಡು ನಂಬರು ಈ ರೀತಿ ನಂಬರ್ದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ. ಅದರಲ್ಲಿ ಏನಾದ್ರು ಆನ್ಸರ್ ಸಿಗಲಿಲ್ಲ ಅಂದರೆ ಬೇರೆ ಮೆಥಡ್ ಯೂಸ್ ಮಾಡಬೇಕು. ಫಸ್ಟ್ ಇದನ್ನು ಫಾಲೋ ಮಾಡಿ. ಇದ್ರಲ್ಲಿ ಆನ್ಸರ್ ಸಿಕ್ಕಿದ್ರೆ ಬೇರೆ ಮೆಥಡ್ ಹೋಗೋ ಅವಶ್ಯಕತೆ ಇರಲ್ಲ. ನೋಡಿ, ಇವೆರಡು ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂದರೆ 343ರಲ್ಲಿ 232 ಮೈನಸ್ ಮಾಡಿದ್ರೆ 111 ಸಿಗುತ್ತೆ. ಪುನಃ 454ರಲ್ಲಿ 343ನ ಮೈನಸ್ ಮಾಡಿದ್ರೆ 111 ಸಿಗುತ್ತೆ. ಆಯಿತಾ, ನೋಡಿ. ನೆಕ್ಸ್ಟ್ ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ 111 ಸಿಗಲೇಬೇಕು. ನೋಡಿ, 564ರಲ್ಲಿ 454 ಮೈನಸ್ ಮಾಡಿದ್ರೆ 110 ಸಿಗ್ತಾಯಿದೆ. ಆಯಿತಾ, ಅದೇ ರೀತಿ 676ರಲ್ಲಿ 564ನ ಮೈನಸ್ ಮಾಡಿದ್ರೆ 112 ಸಿಗ್ತಾಯಿದೆ. ಆಯಿತಾ, ಸೊ ಈ ನಂಬರಲ್ಲಿ ಏನೋ ಸಮಸ್ಯೆ ಇದೆ. ಈ ನಂಬರು ಈ ಸೀರೀಸಲ್ಲಿ ಫಿಟ್ ಆಗಲ್ಲ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಅಂತ ಮಾರ್ಕ್ ಮಾಡಿ. ಆಯಿತಾ, ಈ ನಂಬರು ಫಿಟ್ ಆಗಲ್ಲ. ಆಯಿತಾ, ಏನಕ್ಕೆ ಫಿಟ್ ಆಗಲ್ಲ ಅಂದರೆ ನೋಡಿ, 564 ಬದಲು 565 ಏನಾರು ಇದ್ದಿದ್ರೆ 564 ಬದಲು 565 ಏನಾರು ಇದ್ದಿದ್ರೆ ಇವೆರಡರದ್ದು ಡಿಫ್ರೆನ್ಸು 111 ಬರ್ತಾಯಿತ್ತು. ಮತ್ತು ಇವೆರಡು ನಂಬರ್ದು ಡಿಫ್ರೆನ್ಸು 111 ಬರ್ತಾಯಿತ್ತು. ಸೊ ಆದ್ದರಿಂದ 564 ನಂಬರು ಈ ಸೀರೀಸಲ್ಲಿ ಫಿಟ್ ಆಗಲ್ಲ. ಆನ್ಸರ್ ಸಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ದ ಮೆಜರ್ ಆಫ್ ಈಚ್ ಆ್ಯಂಗಲ್ ಆಫ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು, ಕನ್ನಡದಲ್ಲಿ ಚೌಕದ ಪ್ರತಿ ಕೋನದ ಅಳತೆ. ಸ್ಕ್ವೇರ್ ಆರು ತಗೊಳ್ಳಿ, ರೆಕ್ಟ್ಯಾಂಗಲ್ ಆರು ತಗೊಳ್ಳಿ. ಆಯಿತಾ, ಅದು ಇಂಟೀರಿಯರ್ ಆ್ಯಂಗಲ್ ಇದೆಯಲ್ಲ, ಪ್ರತಿ ಕೋನದ ಅಳತೆ ಈಚ್ ಆ್ಯಂಗಲ್ ಇದು ಸ್ಕ್ವೇರು ಮತ್ತು ರೆಕ್ಟ್ಯಾಂಗಲ್ ಎಲ್ಲದರಲ್ಲೂ 90 ಡಿಗ್ರಿ ಇರುತ್ತೆ. ಸ್ಕ್ವೇರ್ ಆರು ಆಗಿರ್ಬೋದು, ರೆಕ್ಟ್ಯಾಂಗಲ್ ಆರು ಆಗಿರ್ಬೋದು. ಇಂಟೀರಿಯರ್ ಆ್ಯಂಗಲು 90 ಡಿಗ್ರಿ ಆಗಿರುತ್ತೆ, ಅಥವಾ ಲಂಬ ಕೋನ ಅಂತಲೂ ಕರೀತಾರೆ ಅದನ್ನು. ಇದಕ್ಕೆ ಆನ್ಸರು ಸಿ. ರೈಟ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಲಂಬ ಕೋನ, ಅಥವಾ ಇನ್ ಕೇಸ್ ಅವರೇನಾದರೂ ಆ್ಯಂಗಲ್ ಏನೋ ಕೊಟ್ಟಿರೋ 90 ಡಿಗ್ರಿ ಅಂತ ಏನೋ ಕೊಟ್ಟಿರೋ ನೀವು 90 ಡಿಗ್ರಿ ಅಂತ ಮಾರ್ಕ್ ಮಾಡಿ.
ಕ್ವಶನ್ ನಂಬರ್ 11ಕ್ಕೆ ಆನ್ಸರ್ ಸಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಈ ರೀತಿ ಡೆಸಿಮಲ್ ನಂಬರ್ ಕೊಟ್ಟಿದ್ದಾನೆ. ಈ ರೀತಿ ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಝೀರೋದು ಪ್ಲೇಸ್ ವ್ಯಾಲ್ಯೂ ಕೇಳಿದ್ದಾನೆ. ಆಯಿತಾ, ಝೀರೋದು ಸ್ಥಾನ ಬೆಲೆ ಕೇಳಿದ್ದಾನೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ಡೆಸಿಮಲ್ ಪಾಯಿಂಟ್ ಏನಾದ್ರು ಇದ್ದರೆ, ಈ ರೀತಿ ಯಾವ್ದಾರು ಡೆಸಿಮಲ್ ಪಾಯಿಂಟ್ ಇದ್ದರೆ ಇದರಿಂದ ಲೆಫ್ಟ್ ಹ್ಯಾಂಡ್ ಸೈಡು ಒನ್ಸು, ಟೆನ್ಸು, 100, 1000 ಅಂತ ಕರಿತೀವಿ. ಡೆಸಿಮಲ್ ಪಾಯಿಂಟಿಂದ ರೈಟ್ ಹ್ಯಾಂಡ್ ಸೈಡು 1/10, 1/10 ಇದು 1/100 ಅಂತ ಕರಿತೀವಿ. ಆಯಿತಾ, ಅವನು ಝೀರೋದು ಪ್ಲೇಸ್ ವ್ಯಾಲ್ಯೂ ಕೇಳಿರೋದು. ಝೀರೋದು ಪ್ಲೇಸ್ ವ್ಯಾಲ್ಯೂ ಏನಿದೆ, ಝೀರೋದು ಪ್ಲೇಸ್ ವ್ಯಾಲ್ಯೂ 1/10 ಇಂಟು ಝೀರೋ, 1/10 ಇಂಟು ಝೀರೋ ಅಂತ ಬರ್ಕೋಬೋದು. ಅಥವಾ ಅದನ್ನು ನೇರವಾಗಿ 0/10 ಅಂತ ಬರಿಬೋದು. ಆಯಿತಾ, ಆನ್ಸರ್ ಏನಾಗುತ್ತೆ, ಆನ್ಸರ್ ಡಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಪ್ರಾಡಕ್ಟ್ ಆಫ್ ಎ ನಂಬರ್ ಈಸ್ 244.6 ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧ 244.6. ಆಯಿತಾ, ನೋಡಿ ಎ ಇಂಟು ಬಿ ಈಕ್ವಲ್ ಟು 244.6. ಆಯಿತಾ, ಪ್ರಾಡಕ್ಟ್ ಆಫ್ ಟೂ ನಂಬರ್ ಈಸ್ 244.6. ಕನ್ನಡದಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧ 244.6 ಅಂತ ಕೊಟ್ಟಿದ್ದಾನೆ. ಅದೇ ರೀತಿ ಬರ್ಕೊಳ್ಳಿ. ಸೆಕೆಂಡ್ ಸೆಂಟೆನ್ಸ್, ಇಫ್ ಒನ್ ನಂಬರ್ ಈಸ್ 16.82 ಫೈಂಡ್ ದ ಅದರ್ ನಂಬರ್ ಅಂತ ಕೇಳಿದ್ದಾನೆ. ಅದರಲ್ಲಿ ಇವೆರಡು ಸಂಖ್ಯೆಯಲ್ಲಿ ಒಂದು ನಂಬರು 16.82 ಆಗಿದ್ದರೆ ಇನ್ನೊಂದು ನಂಬರನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಆಯಿತಾ, ನೀವು ಈ ರೀತಿ ಬರ್ಕೊಳ್ಳಿ. ಇನ್ನೊಂದು ಸಲ ಕ್ವಶನ್ ರಿಪೀಟ್ ಮಾಡ್ತೀನಿ. ದ ಪ್ರಾಡಕ್ಟ್ ಆಫ್ ಟೂ ನಂಬರ್ ಈಸ್ 244.6. ಇಫ್ ಒನ್ ನಂಬರ್ ಈಸ್ 16.82 ಫೈಂಡ್ ದ ಅದರ್ ನಂಬರ್. ಆಯಿತಾ, ಎರಡು ಸಂಖ್ಯೆಗಳ ಗುಣಲಬ್ಧ 244 ಆಗಿದ್ದರೆ ಅದರಲ್ಲಿ ಒಂದು ಸಂಖ್ಯೆ 16.82 ಆದರೆ ಇನ್ನೊಂದು ಸಂಖ್ಯೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಇದನ್ನು ಜಸ್ಟ್ ಸಿಂಪ್ಲಿಫೈ ಮಾಡಿ. ಎ ಈಕ್ವಲ್ ಟು 244.6 ಡಿವೈಡೆಡ್ ಬೈ 16.82 ಅಂತ ಬರ್ಕೊಳ್ಳಿ. ಇದನ್ನು ಸಿಂಪ್ಲಿಫೈ ಮಾಡಿ. ಹೆಂಗೆ ಮಾಡ್ತೀರಾ ನೋಡಿ. ಒಂದು ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, ಮೇಲ್ಗಡೆ ಒಂದು ಚುಕ್ಕಿ ಬರ್ಕೊಳ್ಳಿ. ಎರಡು ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, ಕೆಳಗಡೆ ಎರಡು ಚುಕ್ಕಿ ಬರ್ಕೊಳ್ಳಿ. ಆಯಿತಾ, ಒಂದು ಚುಕ್ಕಿ ಕ್ಯಾನ್ಸಲ್ ಆಗುತ್ತೆ, ಕೆಳಗಡೆ ಒಂದು ಚುಕ್ಕಿ ಉಳ್ಕೊಳ್ಳುತ್ತೆ. ಡಿನಾಮಿನೇಟ್ರಲ್ಲಿ ಒಂದು ಚುಕ್ಕಿ ಉಳ್ಕೊಳ್ಳುತ್ತೆ. ಇದನ್ನು ಚುಕ್ಕಿ ತೆಗೆದಾಕ್ಬಿಟ್ಟು ಸಿಂಪ್ಲಿಫೈ ಮಾಡಿ. 244.6 ಡಿವೈಡೆಡ್ ಬೈ 1682. ಆಯಿತಾ, ನೋಡಿ ಕೆಳಗಡೆ ಒಂದು ಚುಕ್ಕಿ ಉಳ್ಕೊಂಡೈತಲ್ಲ, ಕೆಳಗಡೆ ಒಂದು ಚುಕ್ಕಿ ಇದ್ದರೆ ಮೇಲ್ಗಡೆ ಒಂದು 0 ಹಾಕೋಬೋದು. ಆಯಿತಾ, ಕೆಳಗಡೆ ಡಿನಾಮಿನೇಟರ್ ಒಂದು ಚುಕ್ಕಿ ಇದ್ದರೆ ಮೇಲ್ಗಡೆ ಒಂದು 0 ಹಾಕೊಳ್ಳಿ. ಹಾಕ್ಕೊಂಡು ಇದನ್ನು ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದ್ರೆ ನಮಗೆ 14.54 ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 14.54 ಆನ್ಸರ್ ಬರುತ್ತೆ. ಆನ್ಸರ್ ಏನಾಗುತ್ತೆ, ಆನ್ಸರ್ ಡಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಒಂದು ಟ್ರೈನು ಗಂಟೆಗೆ 75 km/h ಟ್ರಾವೆಲ್ ಮಾಡಿದ್ರೆ 350 km ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಕೇಳಿದ್ದಾನೆ. ಆಯಿತಾ, ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ, ಡೈರೆಕ್ಟಾಗಿ ಈ ಫಾರ್ಮುಲಾ ಯೂಸ್ ಮಾಡಿ. S ಈಸ್ ಈಕ್ವಲ್ ಟು D/T, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಆಯಿತಾ, ಕನ್ನಡದಲ್ಲಿ ಸ್ಪೀಡ್ ಅಂದರೆ ವೇಗ, ಡಿಸ್ಟೆನ್ಸ್ ಅಂದರೆ ದೂರ ಡಿವೈಡೆಡ್ ಬೈ ಕಾಲ. ಆಯಿತಾ, ಇಲ್ಲೂ ಕಿಲೋಮೀಟರ್ ಇದೆ, ಇಲ್ಲೂ ಕಿಲೋಮೀಟರ್ ಇದೆ. ಸೊ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಸ್ಪೀಡ್ ಎಷ್ಟಿದೆ, 75 km/h. ಡಿಸ್ಟೆನ್ಸ್ ಎಷ್ಟಿದೆ, 350 ಡಿವೈಡೆಡ್ ಬೈ T. T ಈಸ್ ಈಕ್ವಲ್ ಟು 350/75. 25ಇಂದ ಹೋಗುತ್ತೆ ಇದು. 25 3s 4 8 12 14, 25 14s ಹೋಗುತ್ತೆ. ಸೊ ಟೈಮು 14/3 ಅವರ್ ಆಗುತ್ತೆ. ಆಯಿತಾ, ಇಂಪ್ರಾಪರ್ ಫ್ರ್ಯಾಕ್ಷನ್ ಇದೆ, ಮಿಕ್ಸ್ಡ್ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡಿ. ಕನ್ವರ್ಟ್ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಇಲ್ಲಿ ನೋಡಿ, 3 ಇಂದ 14ನ ಡಿವೈಡ್ ಮಾಡಿ. 3 4 12,
14 12 ಮೈನಸ್ ಮಾಡಿದ್ರೆ 2 ಬರುತ್ತೆ ಆಯಿತಾ. ಮಿಕ್ಸ್ಡ್ ಫ್ರ್ಯಾಕ್ಷನ್ ಏನು ಬರ್ಕೊಳ್ತೀರಾ, ಫಸ್ಟು ಕೋಶೆಂಟ್ ಬರ್ಕೊಳ್ಳಿ, ನೆಕ್ಸ್ಟು ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ 3, ನೆಕ್ಸ್ಟು ರಿಮೈಂಡರ್ ಅವರ್ ಆಗುತ್ತೆ. ಆನ್ಸರು 4 × 2/3 ಅವರ್ ಇದೆ. ಆ್ಯಕ್ಚುಲಿ ಈ ಫಾರ್ಮೆಟಲ್ಲಿ ಆನ್ಸರ್ ಕೊಟ್ಟಿಲ್ಲ. ಸೊ ಇದನ್ನು ಕನ್ವರ್ಟ್ ಮಾಡಿ, ಇದನ್ನು ಮಿನಿಟ್ಸಿಗೆ ಕನ್ವರ್ಟ್ ಮಾಡಿ. 4 × 2/3 ಅವರ್ ಅಂದರೆ 60 ಮಿನಿಟ್ ಅಂತ, 1 ಅವರ್ ಅಂದರೆ 60 ಮಿನಿಟ್ ಅಂತ. 3 1s 3 2s 20 × 2 ಏನಾಗುತ್ತೆ 4 ಅವರ್ ಆಗುತ್ತೆ. 20 × 2 40 ಮಿನಿಟ್ಸ್ ಆಗುತ್ತೆ ಆಯಿತಾ. ಫೈನಲ್ ಆನ್ಸರು 4 hours 40 minutes ಆಗುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ವಾಟ್ ಈಸ್ ದ ವಾಲ್ಯೂಮ್ ಆಫ್ ಎ ಬಾಕ್ಸ್ ಹೂಸ್ ಈಚ್ ಎಡ್ಜ್ ಮೆಜರ್ 3 ಮೀಟರ್ ಇನ್ ಲೆಂತ್. ಕನ್ನಡದಲ್ಲಿ ಒಂದು ಪೆಟ್ಟಿಗೆಯ ಪ್ರತಿ ಬದಿಯ ಅಳತೆಯು 3 ಮೀಟರ್ ಇದ್ದರೆ ಅದರ ಗಾತ್ರವೆಷ್ಟು ಅಂತ ಕೇಳಿದ್ದೇನೆ ಆಯಿತಾ. ನೋಡಿ, ಪ್ರತಿ ಸೈಡು, ಪ್ರತಿ ಬದಿ, ಪ್ರತಿಯೊಂದು ಸೈಡು ನೋಡಿ, ಉದ್ದ, ಅಗಲ, ಎತ್ತರ, ಲೆಂತ್, ಬ್ರೆಡ್ತ್, ಹೈಟು 3 ಸೇಮ್ ಇದ್ದರೆ ಅದು ಕ್ಯೂಬ್ ಆಗಿರುತ್ತೆ. 3 ಸೇಮ್ ಇದ್ದರೆ ಅದು ಕ್ಯೂಬ್ ಆಗಿರುತ್ತೆ ಆಯಿತಾ. ಕ್ಯೂಬ್ಗೆ ಏನು ವಾಲ್ಯೂಮ್ದು ಫಾರ್ಮುಲಾ, ವಾಲ್ಯೂಮ್ ಈಸ್ ಈಕ್ವಲ್ ಟು A × A × A ಆಯಿತಾ. ಕನ್ನಡದಲ್ಲಿ ಚೌಕಘನ ಅಂತ ಕರೀತಾರೆ. ಇದ್ರ ವಾಲ್ಯೂಮ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ನೀವೇನು ಮಾಡಿ, 3 × 3 × 3 3 ಕ್ಯೂಬ್ ಅಂದರೆ ಎಷ್ಟಾಗುತ್ತೆ, 3 3 9 9 27 ಆನ್ಸರ್ ಆಗುತ್ತೆ. 27 ಕ್ಯೂಬಿಕ್ ಮೀಟರ್, ಕನ್ನಡದಲ್ಲಿ ಘನ ಮೀಟರ್ ಆಯಿತಾ. ಆನ್ಸರ್ ಏನಾಗುತ್ತೆ, ಆನ್ಸರ್ ಬಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ ಒಂದು ಸ್ಕ್ವೇರ್ದು ಪೆರಿಮೀಟರ್ ಕೊಟ್ಟಿದ್ದಾನೆ. ಪೆರಿಮೀಟರ್ 48 ಮೀಟರ್ ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಒಂದು ಚೌಕ ಕೊಟ್ಟಿದ್ದಾನೆ, ಚೌಕದ್ದು ಸುತ್ತಳತೆ ಕೊಟ್ಟಿದ್ದಾನೆ. ಸುತ್ತಳತೆ 48 ಮೀಟರ್ ಇದೆಯಂತೆ. ಕೊಟ್ಬಿಟ್ಟು ಅದರ ವಿಸ್ತೀರ್ಣ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಇಲ್ಲಿ ಪೆರಿಮೀಟರ್ ಸುತ್ತಳತೆದ್ದು ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ ಫಾರ್ಮುಲಾ ಬರ್ಕೊಳ್ಳಿದ್ರದ್ದು. ಸ್ಕ್ವೇರ್ ಅಂದರೆ ಎಲ್ಲ ಸೈಡು ಸೇಮ್ ಇರುತ್ತೆ ಆಯಿತಾ. ಸುತ್ತಳತೆ ಅಂದರೆ ಏನು, ಪೆರಿಮೀಟರ್ ಈಸ್ ಈಕ್ವಲ್ ಟು 4a. ಪಿ ಕೊಟ್ಟಿದ್ದಾನೆ 48, ನೆಕ್ಸ್ಟು 4a ಆಯಿತಾ. ಸಿಂಪ್ಲಿಫೈ ಮಾಡಿ, 48/4 = a. 4 1s 4 2s ಆಗುತ್ತೆ. 4 1s 4 2s. ಸೊ a ಈಸ್ ಈಕ್ವಲ್ ಟು 12 ಬರುತ್ತೆ ಆಯಿತಾ. 12 ಮೀಟರ್ ಇದೇನಾಗುತ್ತೆ, 12 ಮೀಟರ್ ಆಗುತ್ತೆ. ಇದು 12 ಮೀಟರ್ ಆಗುತ್ತೆ ಸೈಡ್ಸ್. ಏರಿಯಾ ಫೈಂಡ್ ಔಟ್ ಮಾಡಿ. ಏರಿಯಾ ಅಂದರೆ a × a. 12 × 12 ಅಂದರೆ 144 ಮೀಟರ್ ಸ್ಕ್ವೇರ್ ಬರುತ್ತೆ ಆಯಿತಾ. ಈ ಸ್ಕ್ವೇರ್ದು ಏರಿಯಾ 144 ಮೀಟರ್ ಸ್ಕ್ವೇರ್ ಬರುತ್ತೆ. ಆನ್ಸರ್ ಏನಾಗುತ್ತೆ, ಆನ್ಸರ್ ಬಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಏನು ಕೇಳಿದ್ದಾನೆ ಅಂದರೆ, ದ ನಂಬರ್ ಆಫ್ ಪ್ರೈಮ್ ಫ್ಯಾಕ್ಟರ್ ಆಫ್ 105 ಈಸ್. ಕನ್ನಡದಲ್ಲಿ 105ರ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದ್ದಾನೆ ಆಯಿತಾ. ಇದ್ರದ್ದು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ. ಕನ್ನಡದಲ್ಲಿ ಅಪವರ್ತನಗಳು 2 ಇಂದ ಹೋಗಲ್ಲ, 3 ಇಂದ. 3 3s 3 5s, ಪುನಃ 5 ಇಂದ ಹೋಗುತ್ತೆ, 5 5 7s ಅಥವಾ 7 5s ಆಯಿತಾ. ಇದೆಲ್ಲ ಫ್ಯಾಕ್ಟರ್ಸು, ಇದೆಲ್ಲ ಪ್ರೈಮ್ ಫ್ಯಾಕ್ಟರ್ಸ್. ಹಂಗಂದರೆ 3, 5, 7 ಇದೆಲ್ಲ ಪ್ರೈಮ್ ಫ್ಯಾಕ್ಟರ್. ಕನ್ನಡದಲ್ಲಿ ಅವಿಭಾಜ್ಯ ಅಪವರ್ತನಗಳು. ಹಂಗಂದರೆ ಈ ಮೂರು ಫ್ಯಾಕ್ಟರ್ಸು ಪ್ರೈಮ್ ನಂಬರ್ಸ್ ಆಗಿರುತ್ತೆ ಆಯಿತಾ. ಆ ಥರ ಇದ್ದರೆ ಅದನ್ನು ಪ್ರೈಮ್ ಫ್ಯಾಕ್ಟರ್ಸ್ ಅಥವಾ ಅವಿಭಾಜ್ಯ ಅಪವರ್ತನಗಳು ಅಂತ ಕರಿತೀವಿ. 3 ಪ್ರೈಮ್ ನಂಬರು, 5 ಪ್ರೈಮ್ ನಂಬರು, 7 ಪ್ರೈಮ್ ನಂಬರು. ಆದ್ದರಿಂದ ಇದನ್ನು ಪ್ರೈಮ್ ಫ್ಯಾಕ್ಟರ್ಸ್ ಅಥವಾ ಅವಿಭಾಜ್ಯ ಅಪವರ್ತನಗಳು ಅಂತ ಕರೀತಾರೆ ಆಯಿತಾ. ಎಷ್ಟಿದೆ ಸಂಖ್ಯೆ ನೋಡಿ, 1 2 3 3 ನಂಬರ್ಸ್ ಇದೆ. 3 ನಂಬರ್ಸ್ ಅಂದರೆ ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಈ ರೀತಿ ಒಂದು ಇರ್ರೆಗ್ಯುಲರ್ ಜೊಮೆಟ್ರಿ ಕೊಟ್ಬಿಟ್ಟು ಅದ್ರ ಸುತ್ತಳತೆ ಅಥವಾ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ನೋಡಿ. ಎಲ್ಲರೂ ಒಂದು ಕಡೆಯಿಂದ ಶುರು ಮಾಡಿ.
ನಾನು ಇಲ್ಲಿಂದ ಶುರು ಮಾಡ್ತೀನಿ, ಇಲ್ಲಿಂದ ಶುರು ಮಾಡಿ ಒಂದು ರೌಂಡು ಈ ರೀತಿ ಸುತ್ತಕೊಂಡು ವಾಪಸ್ ಇದೇ ಜಾಗಕ್ಕೆ ಬರ್ತೀನಿ ಆಯಿತಾ. ಪೆರಿಮೀಟರ್ ಇಲ್ಲಿಂದ ಇಲ್ಲಿಗೆ 90 ಇದೆ ಆಯಿತಾ, ಇಲ್ಲಿಂದ ಇಲ್ಲಿಗೆ 120 ಇದೆ, ಪ್ಲಸ್ ಇಲ್ಲಿಂದ ಇಲ್ಲಿಗೆ 100 ಇದೆ, ಪ್ಲಸ್ ಇಲ್ಲಿಂದ ಇಲ್ಲಿಗೆ 80 ಇದೆ, ಪ್ಲಸ್ ಇಲ್ಲಿಂದ ಇಲ್ಲಿಗೆ 60 ಇದೆ, ಪ್ಲಸ್ ಇಲ್ಲಿಂದ ಇಲ್ಲಿಗೆ ವಾಪಸ್ಸು 45 ಇದೆ ಆಯಿತಾ. 90, 120, 100, 80, 60 ಪ್ಲಸ್ 45 ಆಯಿತಾ. ಇದನ್ನು ಆ್ಯಡ್ ಮಾಡಿ ನಮ್ಗೆ ಎಷ್ಟು ಬರುತ್ತೆ ಅಂದರೆ 495 ಮೀಟರ್ ಬರುತ್ತೆ. ಇದು ಸುತ್ತಳತೆ 495 ಮೀಟರ್ ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 9ನಲ್ಲಿ ಏನು ಕೇಳಿದ್ದಾರೆ ಅಂದರೆ ದ ಸಮ್ ಆಫ್ 2 ನಂಬರ್ ಈಸ್ 11009. ಎರಡು ಸಂಖ್ಯೆಗಳ ಮೊತ್ತ ಆಯಿತಾ. ದ ಸಮ್ ಆಫ್ 2 ನಂಬರ್ ಅಂದ ತಕ್ಷಣ ಈ ಥರ ಬರ್ಕೊಳ್ಳಿ, ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 11009. ದ ಸಮ್ ಆಫ್ 2 ನಂಬರ್, ದ ಸಮ್ ಆಫ್ 2 ನಂಬರ್ ಈಸ್ 11009. ಎರಡು ಸಂಖ್ಯೆಗಳ ಮೊತ್ತ, ಎರಡು ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಬರ್ಕೊಳ್ಳಿ. ನೆಕ್ಸ್ಟು ಇಫ್ 1 ನಂಬರ್ ಈಸ್ 9999, ಅದರಲ್ಲಿ ಒಂದು ನಂಬರು, ಅದರಲ್ಲಿ ಒಂದು ನಂಬರು ಯಾವುದಾದ್ರು ಒಂದು ನಂಬರು 9999 ಆಗಿದ್ದರೆ ಇನ್ನೊಂದು ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆಯಿತಾ. ಜಸ್ಟ್ ಸಿಂಪ್ಲಿಫೈ ಮಾಡಿ. 11009 ಎ ಈ ಕಡೆ ಇರಲಿ, ಇದನ್ನು ಆ ಕಡೆ ಕಳಿಸಿ. 11009 ಮೈನಸ್ 9999 ಅಂತ ಬರ್ಕೊಳ್ಳಿ ಆಯಿತಾ. ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 1010 ಬರುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಬ್ಬ ಸ್ಟೂಡೆಂಟು 4 ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅಂದ್ಬಿಟ್ಟು ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಇಂಗ್ಲೀಷಲ್ಲಿ 40 ಮಾರ್ಕ್ಸ್ ತೆಗೆದಿದ್ದಾನೆ, ಹಿಂದಿಲಿ 60 ಮಾರ್ಕ್ಸ್ ತೆಗೆದಿದ್ದಾನೆ, ಮ್ಯಾಥಮೆಟಿಕ್ಸಲ್ಲಿ 80 ಮಾರ್ಕ್ಸ್ ತೆಗೆದಿದ್ದಾರೆ, ನೆಕ್ಸ್ಟ್ ಸೈನ್ಸಲ್ಲಿ 50 ಮಾರ್ಕ್ಸ್ ತೆಗೆದಿದ್ದಾರೆ ಆಯಿತಾ. ಈ 4 ಸಬ್ಜೆಕ್ಟು ಆವ್ರೇಜ್ ಫೈಂಡ್ ಔಟ್ ಮಾಡಿ ಅಥವಾ ಕನ್ನಡದಲ್ಲಿ ಸರಾಸರಿ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನೋಡಿ, ಇಂಗ್ಲೀಷಲ್ಲಿ 40 ತೆಗೆದಿದ್ದಾರೆ, ಹಿಂದಿಲಿ 60 ತೆಗೆದಿದ್ದಾರೆ, ಮ್ಯಾಥಮೆಟಿಕ್ಸಲ್ಲಿ 80 ತೆಗೆದಿದ್ದಾರೆ, ಸೈನ್ಸಲ್ಲಿ 50 ತೆಗೆದಿದ್ದಾರೆ ಆಯಿತಾ. 4 ಸಬ್ಜೆಕ್ಟ್ ಇದೆ, ಕೆಳಗಡೆ 4 ಅಂತ ಬರ್ಕೊಳ್ಳಿ ಆಯಿತಾ. ನೆಕ್ಸ್ಟು ಆ್ಯಡ್ ಮಾಡಿದ್ರೆ ಇದನ್ನು 230 ಬರುತ್ತೆ, ಡಿವೈಡೆಡ್ ಬೈ 4. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆವ್ರೇಜ್ ಮಾರ್ಕ್ಸು 57.5 ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಬರುತ್ತೆ.